ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಹಾಬೀಸ್ ಆಫ್ ಶುಭಾ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿ ಕಳಸಕ್ಕೆ ಸೀರೆನ ಈಸಿಯಾಗಿ ಉಡಿಸುವಂಥ ಒಂದು ವಿಧಾನನ ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೇನೆ. ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ನಾನಿಲ್ಲಿ ಸೀರೆನ ಓಪನ್ ಮಾಡ್ಕೊಂಡಿದ್ದೀನಿ. ಓಪನ್ ಮಾಡ್ಕೊಂಡಾದ್ಮೇಲೆ ಸೀರೆಯ ತುದಿ ಇದೆಯಲ್ಲ, ಅಲ್ಲಿ ನಾವಿವಾಗ ಸೆರ್ಗುನ್ನ ಮಾಡ್ಕೋಬೇಕಾಗುತ್ತೆ. ನಾನಿವತ್ತು ಉಡಿಸ್ತಾ ಇರೋದು ಎರಡೂ ಸೈಡು ಸೆರಗು ಬರುವಂತಹ ಒಂದು ಮೆಥಡನ್ನ ನಾನಿಲ್ಲಿ ಇವತ್ತು ಶೇರ್ ಮಾಡ್ತಾ ಇರೋದ್ರಿಂದ ಮೊದಲಿಗೆ ಸೀರೆಯ ತುದಿ ಇದೆಯಲ್ಲ, ಅಲ್ಲಿ ನಾನಿವಾಗ ಸೆರ್ಗುನ್ನ ಮಾಡ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಿರ್ಬೋದು, ನಾನಿಲ್ಲಿ ಪೂರ್ತಿಯಾಗಿ ಸೀರೆನ ಓಪನ್ ಮಾಡಿಕೊಂಡು ನಾನಿಲ್ಲಿ ಸೆರಗನ್ನ ಮಾಡ್ತಾ ಇರೋದು. ಮಧ್ಯಕ್ಕೆ ನಾನಿಲ್ಲಿ ಫೋಲ್ಡ್ ಮಾಡಿಲ್ಲ, ಪೂರ್ತಿಯಾಗಿ ಸೀರೆನ ಓಪನ್ ಮಾಡಿಕೊಂಡು ನಾನು ಸೆರ್ಗುನ್ನ ಮಾಡ್ಕೊಳ್ತಾ ಇರೋದು. ನೋಡಿ, ಇವಾಗ ಒಂದು 6 ನೆರಿಗೆಗಳು ಬರುತ್ತೆ. ಅಷ್ಟನ್ನು ಕೂಡ ಕರೆಕ್ಟಾಗಿ ಜೋಡಿಸ್ಕೊಂಡು ನಾನು ಒಂದು 3 ರಿಂದ 4 ಸೇಫ್ಟಿ ಪಿನ್ನನ್ನು ಹಾಕೊಂಡು ನಾನು ಅದನ್ನ ಸೆಕ್ಯೂರ್ ಮಾಡ್ಕೊಳ್ತೀನಿ. ಇವಾಗ ನೋಡ್ತಿರ್ಬೋದು ಬಾರ್ಡ್ರು ಎಷ್ಟು ನೀಟಾಗಿ ಕೂತಿದೆ ಅಂತ. ನೋಡಿ, ಇವಾಗ ಕರೆಕ್ಟಾಗಿ ನೆರಿಗೆಗಳನ್ನ ಜೋಡಿಸ್ಕೊಂಡು ನೀವು ಪಿನ್ನನ್ನು ಹಾಕೋಬೇಕಾಗುತ್ತೆ. ಅಲ್ಲಿಗೆ ಒಂದು ಅರ್ಧ ಮಾರ ಆಗುವಷ್ಟು ಮಾತ್ರ ನಾನಿಲ್ಲಿ ಸೆರ್ಗುನ್ನ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಮಧ್ಯಭಾಗದ ನೆರಿಗೆಗಳನ್ನು ಕೂಡ ಸರಿ ಮಾಡಿಕೊಂಡು ನಾನು ಅಲ್ಲಿಗೂ ಕೂಡ ಪಿನ್ನನ್ನು ಹಾಕೊಳ್ತಾ ಇದ್ದೀನಿ. ಸೀರೆಯ ಎರಡೂ ತುದಿಗಳಲ್ಲೂ ಕೂಡ ನಾವು ಇಲ್ಲಿ ಸೆರ್ಗುನ್ನ ಮಾಡ್ಕೋಬೇಕಾಗುತ್ತೆ. ಸೆರ್ಗುಗೆ ಕರೆಕ್ಟಾಗಿ ಒಂದೊಂದು ಅರ್ಧ ಮಾರ ಆಗುವಷ್ಟು ನಾವು ಮಾಡ್ಕೋಬೇಕಾಗುತ್ತೆ. ಎರಡೂ ಸೈಡು ಕೂಡ ಅರ್ಧ ಮಾರ ಆಗುವಷ್ಟು ಸೆರ್ಗುನ್ನ ಮಾಡ್ಕೋಬೇಕಾಗುತ್ತೆ. ಈಗ ಒಂದು ಸೈಡು ಸೆರ್ಗುನ್ನ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಸೆರ್ಗಲ್ಲಿ ಇನ್ನೂ ಸ್ವಲ್ಪ ನೆರಿಗೆಗಳಿದೆಯಲ್ಲ, ಅದನ್ನು ಕೂಡ ಹಿಡಿದು ಕರೆಕ್ಟಾಗಿ ನಾನು ಅಲ್ಲಿಗೆ ಪಿನ್ನನ್ನು ಹಾಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಕರೆಕ್ಟಾಗಿ ಅರ್ಧ ಮಾರ ಆಗುವಷ್ಟು ಇಲ್ಲಿ ಸೆರ್ಗುನ್ನ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಸೈಡ್ ಸೆರ್ಗಾಗಿದೆ. ನೆಕ್ಸ್ಟ್ ಸೀರೆಯ ಮಧ್ಯಭಾಗದಲ್ಲಿ ಇವಾಗ ನೆರಿಗೆನ ಹಿಡ್ಕೊಳ್ತಾ ಇದ್ದೀನಿ. ಒಂದು 8 ರಿಂದ 10 ನೆರಿಗೆಗಳಾದ ತಕ್ಷಣನೇ ನೀವು ಕ್ಲಿಪ್ಸ್ಗಳನ್ನ ಹಾಕೋಬೇಕಾಗುತ್ತೆ. ಸೀರೆನ ಸ್ಟ್ರೈಟ್ ಮಾಡಿಕೊಂಡು ಈ ಥರ ನೆರಿಗೆಗಳನ್ನ ಹಿಡ್ಕೊಳ್ಳಿ. ನಾನಿಲ್ಲಿ ಫೋಲ್ಡ್ ಮಾಡಿ ನೆರಿಗೆಗಳನ್ನ ಹಿಡಿತಾ ಇಲ್ಲ, ಸೀರೆನ ಪೂರ್ತಿಯಾಗಿ ನಾನು ನೆರಿಗೆನ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಇದಿಷ್ಟು ಆದ್ಮೇಲೆ ಇವಾಗ ಸೀರೆಯ ಅಂಚಲ್ಲಿ ಬಂದಿರುವಂತ ನೆರಿಗೆಗಳನ್ನ ಎಲ್ಲವನ್ನು ಕೂಡ ಸರಿ ಮಾಡಿಕೊಂಡು ನಾವು ಅಲ್ಲಿಗೆ ಕ್ಲಿಪ್ಸ್ಗಳನ್ನ ಹಾಕೋಬೇಕಾಗುತ್ತೆ. ಸೀರೆಯ ಎರಡೂ ಕಡೆಗಳಲ್ಲಿ ಇರ್ತಕ್ಕಂಥ ಬಾರ್ಡರ್ಗಳನ್ನ ಕರೆಕ್ಟ್ ಮಾಡಿಕೊಂಡು ನಾನಲ್ಲಿ ಕ್ಲಿಪ್ಸ್ನ ಹಾಕೊಳ್ತಾ ಇದ್ದೀನಿ. ಮತ್ತೆ ಮಧ್ಯಭಾಗದಲ್ಲಿರುವಂತಹ ನೆರಿಗೆಗಳನ್ನು ಕೂಡ ಕರೆಕ್ಟ್ ಮಾಡಿಕೊಂಡು ಅಲ್ಲೂ ಕೂಡ ನಾವೊಂದು ಕ್ಲಿಪ್ಸ್ನ ಹಾಕೋಬೇಕಾಗುತ್ತೆ. ನೆಕ್ಸ್ಟ್ ಮತ್ತೆ ನೆರಿಗೆನ ನಾನಿಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೀರೆನ ಸರಿ ಮಾಡಿಕೊಂಡು ಅಲ್ಲಲ್ಲಿ ಕರೆಕ್ಟ್ ಮಾಡ್ಕೊಳ್ತಾ ಈ ತರ ನೆರಿಗೆನ ಹಿಡ್ಕೋಬೇಕಾಗುತ್ತೆ. ಸೀರೆಯ ಸೆರ್ಗುನ್ ಸೈಡ್ ಅಲ್ಲಿ ಒಂದು ಅರ್ಧ ಮಾರ ಆಗುವಷ್ಟು ಬಿಟ್ಟು ಉಳಿದಿರುವಂತಹ ಎಲ್ಲಾ ಸೀರೆನೂ ಕೂಡ ನಾನಿಲ್ಲಿ ನೆರಿಗೆನ ಮಾಡ್ಕೊಂಡಿದ್ದೀನಿ. ಇದಿಷ್ಟು ಆದ್ಮೇಲೆ ನೆರಿಗೆಗಳೆಲ್ಲವನ್ನು ಕೂಡ ಕರೆಕ್ಟ್ ಮಾಡಿಕೊಂಡು ಮತ್ತೆ ಕ್ಲಿಪ್ಸ್ ಅನ್ನ ಹಾಕೊಂಡು ಅದನ್ನು ಕರೆಕ್ಟ್ ಆಗಿ ಸೆಕ್ಯೂರ್ ಮಾಡ್ಕೊಳ್ಳೋಣ. ಸೀರೆಯ ಮಧ್ಯಭಾಗದ ನೆರಿಗೆಗಳನ್ನು ಕೂಡ ನಾನಿಲ್ಲಿ ಕರೆಕ್ಟ್ ಮಾಡಿಕೊಂಡು ಅಲ್ಲೂ ಕೂಡ ಕ್ಲಿಪ್ನ ಹಾಕೊಳ್ತಾ ಇದ್ದೀನಿ. ಇದಿಷ್ಟು ಆದ್ಮೇಲೆ ನೋಡಿ, ಅಂಚಿನಲ್ಲಿರುವಂತಹ ಬಾರ್ಡ್ರು ಕೂಡ ಕರೆಕ್ಟ್ ಮಾಡಿಕೊಂಡು ನಾನು ಅಲ್ಲಿಗೂ ಕೂಡ ಒಂದು ಕ್ಲಿಪ್ನ ಹಾಕೊಂಡಿದ್ದೀನಿ. ಸೆರ್ಗನ್ನ ಕರೆಕ್ಟಾಗಿ ಒಂದು ಅರ್ಧ ಮಾರ ಆಗುವಷ್ಟು ಬಿಟ್ಕೊಂಡು ನಾವು ಉಳಿದಿರುವಂತಹ ಸೀರೆನ ನಾವು ಇಲ್ಲಿ ನೆರಿಗೆ ಮಾಡ್ಕೋಬೇಕಾಗಿರುತ್ತೆ. ಸೀರೆಯ ಮಧ್ಯಭಾಗದ ನೆರಿಗೆಗಳೆಲ್ಲ ಆದ್ಮೇಲೆ ಅಲ್ಲಿ ಕ್ಲಿಪ್ಸ್ ಹಾಕಿ ನೆಕ್ಸ್ಟ್ ನಾನಿಲ್ಲಿ ಸೀರೆಯ ಸೆರ್ಗುನ್ ಸೈಡು ನಾನಿಲ್ಲಿ ನೆರಿಗೆನ ಮಾಡ್ಕೊಳ್ತಾ ಇದ್ದೇನೆ. ಒಂದು 6 ನೆರಿಗೆಗಳನ್ನ ಮಾಡ್ಕೊಂಡ್ರೆ ಕರೆಕ್ಟ್ ಆಗುತ್ತೆ. ನೋಡ್ತಿದ್ದೀರಲ್ಲ, ಈ ತರ ಸಣ್ಣದಾಗಿ ನಾವು ಇದನ್ನ ಪಿನ್ ಮಾಡ್ಕೋಬೇಕಾಗುತ್ತೆ. ಕರೆಕ್ಟಾಗಿ 6 ನೆರಿಗೆ ಬಂದ್ರೆ ಸೆರ್ಗು ಕರೆಕ್ಟ್ ಆಗುತ್ತೆ. ನೋಡಿ, ಇವಾಗ ಇದನ್ನು ಕೂಡ ಕರೆಕ್ಟಾಗಿ ನೆರಿಗೆಗಳನ್ನ ಜೋಡಿಸ್ಕೊಂಡು ಒಂದು 2 ರಿಂದ 3 ಸೇಫ್ಟಿ ಪಿನ್ಗಳನ್ನ ಹಾಕೊಂಡು ನಾನು ಇದನ್ನು ಕೂಡ ಇಲ್ಲಿ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೇನೆ. ಈ ಕಡೆನೂ ಕೂಡ ಒಂದು ಅರ್ಧ ಮಾರ ಆಗುವಷ್ಟು ನಾನು ಇಲ್ಲಿ ಬಿಟ್ಕೊಂಡಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಸೆರ್ಗನ್ನ ಮಾಡ್ತಿದ್ದೀನಲ್ಲ ಫ್ರೆಂಡ್ಸ್, ಅಲ್ಲಿಗೆ ಒಂದು ಪಿನ್ ಹಾಕೊಳ್ಳಿ. ಪೂರ್ತಿಯಾಗಿ ಇಲ್ಲಿ ಮಧ್ಯದ ನೆರಿಗೆಗಳು ಮಾಡಿದೀವಲ್ಲ, ಅಲ್ಲಿವರೆಗೂ ನೀವು ಪಿನ್ ಹಾಕ್ಲಿಕ್ಕೆ ಹೋಗ್ಬೇಡಿ. ಯಾಕೆಂದ್ರೆ ಉಡಿಸ್ಲಿಕ್ಕೆ ಕಷ್ಟ ಆಗುತ್ತೆ. ಯಾಕೆಂದ್ರೆ 2 ಸ್ಟೆಪ್ ಬರಬೇಕಲ್ಲ, ಅವಾಗ ಹಾಕ್ಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಸೆರ್ಗೆ ಎಷ್ಟಿದೆ ಅಷ್ಟಕ್ಕೆ ಮಾತ್ರ ಸೇಫ್ಟಿ ಪಿನ್ನ ಹಾಕೊಂಡು ನೀವು ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇವಾಗ ಲಕ್ಷ್ಮಿಯ ಕೈಗಳನ್ನ ಬ್ಲೌಸ್ ಪೀಸ್ಗೆ ಜೋಡಿಸ್ಕೋಬೇಕು. ಹಾಗಾಗಿ ನಾನು ಇಲ್ಲಿ ಬ್ಲೌಸ್ ಪೀಸ್ನ 4 ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ.
ಈ ತರ 4 ಮಡಿಕೆ ಆದ್ಮೇಲೆ ಇದಕ್ಕೆ ನಾವು ಕೈಗಳನ್ನ ಜೋಡಿಸ್ಕೋಬೇಕಾಗುತ್ತೆ. ಆಪೋಸಿಟ್ ಸೈಡ್ ಬಾರ್ಡರ್ ಇರುತ್ತಲ್ಲ ಅಲ್ಲಿಗೆ ನಾವು ಜೋಡಿಸ್ಕೋಬೇಕು. ನೋಡಿ, ಇವಾಗ ಲಕ್ಷ್ಮಿ ಕೈಗಳಿಗೆ ನಾನಿಲ್ಲಿ ಹಸಿನ ನೂಲ್ನ ಕಟ್ಕೊಂಡಿದ್ದೀನಿ. ಇದನ್ನ ನಾವು ಸ್ಟಿಕ್ಗೆ ಕಟ್ಕೋಬೇಕಲ್ಲ, ಹಾಗಾಗಿ ಮೊದಲೇ ಹಸಿನ ನೂಲ್ನ ಕೈಗಳಿಗೆ ಕಟ್ಕೊಂಡಿದ್ದೀನಿ. ನೋಡಿ, ಇವಾಗ ಬಾರ್ಡ್ರನ್ನ ಕರೆಕ್ಟಾಗಿ ಆ ಕೈಯಿನ ಗೆಜ್ಜೆ ಇದೆಯಲ್ಲ ಅಲ್ಲಿವರೆಗೆ ತಂದು ಅಲ್ಲಿಗೆ ಒಂದು 2 ರಿಂದ 3 ಗುಂಡ್ಪಿನ್ ಹಾಕೊಂಡು ಅದನ್ನ ನಾವು ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇವಾಗ ಲಕ್ಷ್ಮಿಯ ಕೈಗಳನ್ನು ಕೂಡ ಬ್ಲೌಸ್ ಪೀಸ್ಗೆ ಜೋಡಿಸಿದ್ದಾಗಿದೆ. ನೆಕ್ಸ್ಟ್ ಈ ಕಡೆ ನಾನಿಲ್ಲಿ ಒಂದು ಸ್ಟೀಲ್ ಬೌಲ್ನ ಇಟ್ಕೊಂಡಿದ್ದೀನಿ. ಒಂದು ಅಗಲವಾಗಿರುವಂತಹ ಸ್ಟೀಲ್ ಬೌಲು, ಅದರಲ್ಲಿ ಅಕ್ಕಿನ ತುಂಬಿಸ್ಕೊಂಡಿದ್ದೀನಿ. ಅದಕ್ಕೆ ಅದರ ಒಂದು ಮೇಲ್ಭಾಗಕ್ಕೆ ಹೊಂದುವಂತಹ ಒಂದು ಪ್ಲೇಟನ್ನ ಇಟ್ಕೋಬೇಕು. ಪ್ಲೇಟ್ಗೆ ಅಕ್ಕಿ ಕೂಡ ಹಾಕೋಬೇಕಾಗುತ್ತೆ ಫ್ರೆಂಡ್ಸ್. ಅಕ್ಕಿನ ಸ್ವಲ್ಪ ಹೈಟ್ ಬರಲಿ ಅಂತ ಹಾಕೋಬೇಕಾಗುತ್ತೆ. ಅದನ್ನು ನೆಕ್ಸ್ಟ್ ನಾನು ಹೇಳ್ತೀನಿ. ಅದ್ರ ಮೇಲೆ ಒಂದು ಸ್ಟೀಲ್ ಬಿಂದಿಗೆ ಇಟ್ಟಿದ್ದೀನಿ. ಬಿಂದಿಗೆನಲ್ಲೂ ಕೂಡ ಅಕ್ಕಿನ ಹಾಕೊಂಡಿದ್ದೀನಿ. ಹಾಗೆಯೇ ಬಿಂದಿಗೆಗೆ ಒಂದು ಸ್ಟಿಕ್ಕನ್ನು ಗಟ್ಟಿಯಾಗಿ ಕಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಮಧ್ಯಭಾಗದಲ್ಲಿ ಅಂದರೆ ಸೀರೆಯ ಮಧ್ಯಭಾಗದಲ್ಲಿ ಮಾಡ್ಕೊಂಡಿದ್ವಲ್ಲ ನೆರಿಗೆ, ಅದನ್ನ ಇವಾಗ ಕರೆಕ್ಟಾಗಿ ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಂಡು ಅದನ್ನ ನಾನು ಇವಾಗ 2 ಸ್ಟೆಪ್ ಬಾರ್ಡ್ರ್ ಬರೋ ಥರ ನಾನಿಲ್ಲಿ ಜೋಡಿಸ್ಕೊಳ್ತಾ ಇದ್ದೇನೆ. ಕೆಳಗಿನ ಒಂದು ಬೌಲ್ ಇದೆಯಲ್ಲ ಆ ಒಂದು ಲೆವೆಲ್ಲಿಗೆ ನಾವು ಈ 2 ಬಾರ್ಡ್ರುಗಳು ಕೂಡ ಸ್ಟೆಪ್ ಬರೋ ಥರ ನಾವು ಈ ಥರ ಜೋಡಿಸ್ಕೋಬೇಕಾಗುತ್ತೆ. ನೆರಿಗೆಗೆ ಹಾಕಿದ್ವಲ್ಲ ಕ್ಲಿಪ್ಸನ್ನು ಕೂಡ ತೆಗೆದು ಇವಾಗ ನೆರಿಗೆಗಳನ್ನ ಕರೆಕ್ಟ್ ಮಾಡಿಕೊಂಡು 2 ನೆರಿಗೆಗಳು ಕೂಡ 2 ಸ್ಟೆಪ್ ಬರೋ ಥರ ನಾನು ಇಲ್ಲಿ ಜೋಡಿಸ್ಕೊಳ್ತಾ ಇದ್ದೇನೆ. ಇದೇ ಥರ ಜೋಡಿಸ್ಕೋಬೇಕು ಫ್ರೆಂಡ್ಸ್. ಈ ಥರ ಜೋಡಿಸ್ಕೊಳ್ಳಿಲ್ಲ ಅಂದರೆ 2 ಕೂಡ ಈಕ್ವಲ್ ಆಗಿಬಿಟ್ರೆ ಬಾರ್ಡ್ರುಗಳು ಕಾಣಿಸೋದೇ ಇಲ್ಲ. ಹಾಗಾಗಿ ಸ್ಟೆಪ್ಪೇ ಬರಬೇಕು. ಆ ರೀತಿ ನಾವು ಜೋಡಿಸ್ಕೋಬೇಕಾಗುತ್ತೆ. ಹಾಗಾಗಿ ನಾನಿಲ್ಲಿ ಸೇಫ್ಟಿ ಪಿನ್ನಲ್ಲಿ ಒಂದೊಂದೇ ನೆರಿಗೆಗಳನ್ನ ತಗೊಂಡು ಈ ಥರ ಪಿನ್ಗೆ ಜೋಡಿಸ್ಕೊಂಡು 2 ನೆರಿಗೆಗಳನ್ನು ಕೂಡ ನಾನಿಲ್ಲಿ ಜೋಡಿಸ್ಕೊಳ್ತಾ ಇದ್ದೇನೆ. ನೀವಿಲ್ಲಿ ನೋಡ್ತಿರ್ಬೋದು, ಒಂದೊಂದೇ ನೆರಿಗೆಗಳನ್ನ ಹಾಕೊಂಡು ನಾನು ಇಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ. ಈ ಥರ ಜೋಡಿಸ್ಕೊಳ್ಳೋದ್ರಿಂದ ಒಂದು ನೆರಿಗೆ ಕೂಡ ಮಿಸ್ ಆಗಲ್ಲ. ಹಾಗೇನೆ 2 ಸ್ಟೆಪ್ ನೆರಿಗೆಗಳು ಬರುತ್ತೆ. ಈ ನೆರಿಗೆಗಳನ್ನ ಜೋಡಿಸುವಾಗ ಸ್ವಲ್ಪ ಕೇರ್ಫುಲ್ ಆಗಿ ಜೋಡಿಸ್ಬೇಕು ಫ್ರೆಂಡ್ಸ್. ಇಲ್ಲಾಂದ್ರೆ 2 ಕೂಡ ಈಕ್ವಲ್ ಆಗಿಬಿಟ್ರೆ ಕೆಳಗಡೆ ಬಾರ್ಡ್ರು ಕಾಣಿಸೋದೇ ಇಲ್ಲ. ಹಾಗಾಗಿ ಮೇಲ್ಗಡೆ ಒಂದು ಬಾರ್ಡ್ರು ಕೆಳಗಡೆ ಬಾರ್ಡ್ರು ಕರೆಕ್ಟಾಗಿ ಕಾಣಿಸ್ಬೇಕು. ಆ ರೀತಿ ನಾವು ಜೋಡಿಸ್ಕೋಬೇಕಾಗುತ್ತೆ. ಇವಾಗ ಕೆಳಗಡೆ ಬಾರ್ಡ್ರ್ ಇದೆಯಲ್ಲ ಆ ಬಾರ್ಡ್ರನ್ನ ಕರೆಕ್ಟಾಗಿ ಎಡ್ಜಲ್ಲಿ ನಾನಿವಾಗ ಒಂದೊಂದು ಸೇಫ್ಟಿ ಪಿನ್ನನ್ನು ಹಾಕೊಂಡು ನಾನು ಇದನ್ನ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಹಾಗೇನೆ ನೆಕ್ಸ್ಟು ಇಲ್ಲಿರುವಂತಹ ನೆರಿಗೆಗಳೆಲ್ಲವನ್ನು ಕೂಡ ಇವಾಗ ಕರೆಕ್ಟ್ ಮಾಡ್ಕೊಳ್ತಾ ಇದ್ದೇನೆ. ಫ್ರೆಂಡ್ಸ್, ನಾನಿಲ್ಲಿ ನೆರಿಗೆಗಳನ್ನ ಮಾಡಾದ್ಮೇಲೆ ಈ ಬಾರ್ಡ್ರ್ ಇದೆಯಲ್ಲ ಬಾರ್ಡ್ರನ್ನ ಸ್ವಲ್ಪ ಐರನ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ನೋಡಿ ಬಾರ್ಡ್ರ್ ಎಷ್ಟು ನೀಟಾಗಿ ಬರ್ತಾ ಇದೆ. ನೀವು ಕೂಡ ಅಷ್ಟೇ ಉಡಿಸುವಾಗ ನೆರಿಗೆಗಳೆಲ್ಲ ಮಾಡಾದ್ಮೇಲೆ ಬಾರ್ಡ್ರನ್ನ ಸ್ವಲ್ಪ ಐರನ್ ಮಾಡ್ಕೊಂಡ್ರೆ ಕರೆಕ್ಟಾಗಿ ನೆರಿಗೆಗಳು ಕೂರುತ್ತೆ. ನಾನಿಲ್ಲಿ ಸೀರೆಯ ಕೆಳಭಾಗದ ಬಾರ್ಡ್ರನ್ನ ಕರೆಕ್ಟಾಗಿ ಜೋಡಿಸ್ಕೊಳ್ತಾ ಇದ್ದೀನಿ. ಜೋಡಿಸ್ಕೊಳ್ಳುವಂಥ ಈ ಟೈಮಲ್ಲಿ ನೀವು ಅಲ್ಲಲ್ಲಿ ಒಂದೊಂದು ಗುಂಡ್ಪಿನ್ಗಳನ್ನ ಹಾಕೊಂಡ್ರೆ ತುಂಬ ನೀಟಾಗಿ ಬಾರ್ಡ್ರನ್ನ ಕೂರಿಸ್ಕೋಬಹುದು. ತುಂಬ ಈಸಿ ಫ್ರೆಂಡ್ಸ್, ತುಂಬ ಅಂದರೆ ತುಂಬ ಈಸಿ ಇದೆ. ಬಟ್ ಬಾರ್ಡ್ರನ್ನ ಜೋಡಿಸುವಾಗ ಸ್ವಲ್ಪ ಪೇಷನ್ಸಿಂದ ನಾವು ಜೋಡಿಸ್ಕೋಬೇಕಾಗುತ್ತೆ. ಈಗ ನೆಕ್ಸ್ಟ್ ಮೇಲ್ಗಡೆ ಸ್ಟೆಪ್ ಇದೆಯಲ್ಲ ಅದರಲ್ಲಿರುವಂತಹ ಬಾರ್ಡ್ರನ್ನು ಕೂಡ ನಾನು ಕರೆಕ್ಟಾಗಿ ಜೋಡಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಎಡ್ಜಲ್ಲಿ ನಾನು ಅಲ್ಲಲ್ಲಿ ಒಂದೊಂದು ಸೇಫ್ಟಿ ಪಿನ್ನನ್ನು ಹಾಕೊಂಡಿದ್ದೀನಿ 2 ಎಡ್ಜಸ್ಗೂ ಕೂಡ. ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಸೀರೆಯ 2 ಸ್ಟೆಪ್ಪಿನ ನೆರಿಗೆಗಳನ್ನು ಕೂಡ ನಾನಿಲ್ಲಿ ಜೋಡಿಸ್ಕೊಂಡಿದ್ದೀನಿ. ನಿಮಗೆ ನೆರಿಗೆಗಳು ಸರಿಯಾಗಿ ಕೂರ್ತಾ ಇಲ್ಲ ಅಂತ ಅನ್ಸಿದ್ರೆ ನೀವು ಅಲ್ಲಲ್ಲಿ 2 ರಿಂದ 3 ನೆರಿಗೆಗಳನ್ನ ಹಿಡಿದು ಗುಂಡ್ಪಿನ್ಗಳನ್ನ ಹಾಕೊಂಡ್ರೆ ಎಲ್ಲ ಒಂದು ನೆರಿಗೆಗಳು ಕೂಡ ಕರೆಕ್ಟಾಗಿ ಕೂರುತ್ತೆ. ನಾನಿಲ್ಲಿ ಅಲ್ಲಲ್ಲಿ 1 ಅಥವಾ 2 ಗುಂಡ್ಪಿನ್ಗಳನ್ನ ಹಾಕೊಂಡು ನಾನಿಲ್ಲಿ ಎಲ್ಲ ನೆರಿಗೆಗಳನ್ನು ಕೂಡ ಕರೆಕ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಸೀರೆಯ 2 ಸ್ಟೆಪ್ಪಿನ ನೆರಿಗೆನೂ ಕೂಡ ಕರೆಕ್ಟಾಗಿ ಕೂರಿಸ್ಕೊಂಡಿದ್ದಾಗಿದೆ. ಸೀರೆಯ ಕೆಳಭಾಗದಲ್ಲಿ ಬಂದಿರುವಂತಹ ಬಾರ್ಡ್ರಿಗೂ ಕೂಡ ನಾನು ಅಲ್ಲಲ್ಲಿ 2 ರಿಂದ 3 ನೆರಿಗೆಗಳನ್ನ ಹಿಡಿದು ಗುಂಡ್ಪಿನ್ಗಳನ್ನ ಹಾಕೊಂಡು ನೆರಿಗೆಗಳನ್ನ ಕರೆಕ್ಟಾಗಿ ಕೂರಿಸ್ಕೊಂಡಿದ್ದೀನಿ. ಹಾಗೆಯೇ ಮೇಲ್ಭಾಗದಲ್ಲಿರುವಂತಹ ನೆರಿಗೆಗಳಿಗೂ ಕೂಡ ನಾನು ಇಲ್ಲಿ ಗುಂಡ್ಪಿನ್ನನ್ನು ಹಾಕೊಂಡು ಅದನ್ನ ಕರೆಕ್ಟಾಗಿ ನೆರಿಗೆಗಳನ್ನ ಜೋಡಿಸ್ಕೊಂಡಿದ್ದೀನಿ.
ನೋಡಿ ಇವಾಗ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಗುಂಡ್ಪಿನ್ಗಳನ್ನ ಹಾಕೊಳ್ದೆ ಹೋದ್ರೂ ನಡೆಯುತ್ತೆ ಫ್ರೆಂಡ್ಸ್. ಹಾಕೊಂಡ್ರೆ ಎಲ್ಲಾ ನೆರಿಗೆಗಳು ಕೂಡ ಈಕ್ವಲ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಇವಾಗ ನಾನಿಲ್ಲಿ ಕೈಗಳನ್ನ ಜೋಡಿಸ್ಕೊಳ್ತಾ ಇದ್ದೀನಿ. ಕೈಗಳಿಗೆ ಮೊದಲೇ ಹಸಿ ನೂಲ್ನ ಕಟ್ಕೊಂಡಿದ್ದೆ, ಅದನ್ನ ಇವಾಗ ನಾನು ಆ ಒಂದು ಸ್ಟಿಕ್ಗೆ ಕಟ್ಕೊಳ್ತಾ ಇದ್ದೀನಿ. ಎರಡೂ ಸೈಡು ಸ್ಟಿಕ್ ಇದೆಯಲ್ಲ, ಎರಡೂ ಸೈಡ್ಗೂ ಕೂಡ ನಾನು ಹಸಿ ನೂಲ್ನಿಂದ ಕಟ್ಕೊಳ್ತಾ ಇದ್ದೇನೆ. ಕಟ್ಕೊಂಡಾದ್ಮೇಲೆ ಈ ತರ ಬಾರ್ಡರ್ನ ಕರೆಕ್ಟ್ ಆಗಿ ಸ್ಟಿಕ್ಗೆ ಜೋಡಿಸ್ಕೋಬೇಕಾಗುತ್ತೆ. ನೋಡಿ ಇವಾಗ ಕೈಗಳನ್ನು ಕೂಡ ಜೋಡಿಸಿದ್ದಾಗಿದೆ. ಫ್ರೆಂಡ್ಸ್, ನಾನಿಲ್ಲಿ ಬೌಲ್ ಇಟ್ಟಿದ್ದೀನಲ್ಲ, ಬೌಲ್ ಮೇಲೆ ಒಂದು ಪ್ಲೇಟ್ನ ಇಟ್ಟಿದ್ದೀನಲ್ಲ, ಅದಕ್ಕೆ ಫುಲ್ ಅಕ್ಕಿನ ತುಂಬಿಕೊಂಡಿದ್ದೀನಿ. ಈ ಥರ ಅಕ್ಕಿನ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಬಿಂದಿಗೆ ಸ್ವಲ್ಪ ಹೈಟ್ ಆಗಿ ಬರುತ್ತೆ. ಅವಾಗ ಸೆರ್ಗುನ ಕೂರಿಸ್ಲಿಕ್ಕೆ ಈಸಿ ಆಗುತ್ತೆ. ನಾನು ಸ್ಟಾರ್ಟಿಂಗ್ ಇದನ್ನ ಹೇಳಿರಲಿಲ್ಲ, ಹಾಗಾಗಿ ಇವಾಗ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಸೆರ್ಗುನ ಹಾಕೊಳ್ತಾ ಇದ್ದೀನಿ. ಈ ಸೆರ್ಗು ಮಾಮೂಲಿ ಸೀರೆನಲ್ಲಿ ಸೆರ್ಗು ಭಾಗ ಬರುತ್ತೆ ನೋಡಿ, ಅದನ್ನ ಫಸ್ಟ್ ನಾನಿಲ್ಲಿ ಹಾಕೊಳ್ತಾ ಇರೋದು. ದೇವಿಯ ಎಡಭಾಗದ ಭುಜದಿಂದ ತಗೊಂಡು ಬಲಭಾಗದಲ್ಲಿ ತಂದು ಎಡಭಾಗದ ಕಾಲ್ ಮೇಲೆ ಅಂದ್ರೆ ಮಂಡಿಗಳ ತರ ಬರಬೇಕು. ದೇವಿಯ ಎರಡೂ ಸೈಡು ಕೂತ್ಕೊಂಡಿರೋ ತರ ನಮಗೆ ಅನ್ನಿಸ್ಬೇಕು. ಆ ತರ ನಾನಿಲ್ಲಿ ಮಾಡ್ಕೊಳ್ತಾ ಇರೋದು. ನೀವಿಲ್ಲಿ ನೋಡ್ತಾ ಇರ್ಬೋದು. ಸೆರ್ಗನ್ನ ನಾವು ಉದ್ದಾಗಿ ಬಿಟ್ಕೊಂಡಿರೋದ್ರಿಂದ ಈ ತರ ನಾವು ಮಾಡ್ಕೋಬಹುದು. ನೋಡಿ ಇವಾಗ ಎರಡೂ ಸೈಡು ಕೂಡ ನಾನಿಲ್ಲಿ ಜೋಡಿಸ್ಕೊಂಡಿದ್ದೀನಿ. ಹಾಗೇನೆ ಹಿಂದ್ಗಡೆ ಬಿಂದಿಗೆ ಹಿಂಭಾಗದಲ್ಲಿ ಇರುವಂತಹ ಸೆರ್ಗುಗೆ ಒಂದು ಸೇಫ್ಟಿ ಪಿನ್ ಅನ್ನ ಹಾಕೊಂಡು ಅದನ್ನ ಕವರ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಬಲಭಾಗದಲ್ಲಿ ಅಂದ್ರೆ ಸೀರೆಯ ಅಂಚಿನಲ್ಲಿ ನಾವು ಸೆರ್ಗುನ್ನ ಮಾಡ್ಕೊಂಡಿದ್ವಲ್ಲ, ಅದನ್ನ ಇವಾಗ ವಿ ಶೇಪ್ ಅಲ್ಲಿ ನಾನು ಇವಾಗ ಬಿಂದಿಗೆಗೆ ಹಾಕೊಳ್ತಾ ಇದ್ದೀನಿ. ಈ ತರ ಹಾಕೊಂಡು ಗುಂಡ್ಪಿನಿಂದ ಅದನ್ನ ಸ್ವಲ್ಪ ಕವರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನಿಲ್ಲಿ ದೇವಿಯ ಬಲಭಾಗದಲ್ಲಿ ಯಾವ ತರ ಸೆರಗು ಬಂದಿದೆ ಅದೇ ತರ ಎಡಭಾಗದಲ್ಲೂ ಕೂಡ ಸ್ವಲ್ಪ ಅದನ್ನ ಬೆಂಡ್ ಮಾಡಿ ಅಲ್ಲಿಗೆ ನಾನು ಒಂದು ಸೇಫ್ಟಿ ಪಿನ್ ಅನ್ನ ಹಾಕೊಳ್ತಾ ಇದ್ದೀನಿ. ಅಂದ್ರೆ ಎರಡೂ ಸೈಡು ಕೂಡ ಲಕ್ಷ್ಮಿ ಕೂತಿರೋ ತರ ನಮಗೆ ಫೀಲ್ ಆಗ್ಬೇಕು, ಆ ತರ ಬರ್ಲಿ ಅಂತ ನಾನಿಲ್ಲಿ ಈ ತರ ಮಾಡ್ಕೊಂಡಿದ್ದೀನಿ. ಹಾಗೇನೆ ಎರಡೂ ಸೈಡು ಕೂಡ ಪೇಪರ್ನ ರೋಲ್ ಮಾಡಿ ಈ ತರ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಬಿಂದಿಗೆಯ ಕಂಠ ಭಾಗ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಗೆ ಸೆರ್ಗಿನ ಎರಡು ಬಾರ್ಡರ್ಗಳನ್ನು ತೆಗೆದು ಅಲ್ಲಿಗೊಂದು ಗುಂಡ್ಪಿನ್ ಹಾಕೊಳ್ತಾ ಇದ್ದೇನೆ. ಇದಿಷ್ಟು ಆದ್ಮೇಲೆ ಇವಾಗ ನಾನಿಲ್ಲಿ ಡಾಬನ್ನು ಕೂಡ ಹಾಕೊಳ್ತಾ ಇದ್ದೇನೆ. ನೀವಿಲ್ಲಿ ನೋಡ್ತಿರ್ಬೋದು ಇವಾಗ ಲಕ್ಷ್ಮಿ ಎಷ್ಟು ಅಂದವಾಗಿ ಕಾಣಿಸ್ತಾ ಇದ್ದಾರೆ ಅಂತ. ನೋಡಿ ಇವಾಗ ದೇವಿಯ ಕುತ್ತಿಗೆಗೆ ಒಂದು ನೆಕ್ಲೆಸ್ ನ ಹಾಕೊಂಡಿದ್ದೀನಿ. ನಿಮ್ಮಲ್ಲಿ ಯಾವ್ದು ಲಭ್ಯ ಇದೆ ಆ ಲಭ್ಯ ಇರುವಂತಹ ಲಕ್ಷ್ಮಿಯ ಅಲಂಕಾರಿಕ ವಸ್ತುಗಳಿಂದ ನೀವು ಕೂಡ ಲಕ್ಷ್ಮಿಯನ್ನ ಅಲಂಕರಿಸಬಹುದು. ನೋಡಿ ಇವಾಗ ಲಕ್ಷ್ಮಿಯ ಅಲಂಕಾರ ಎಲ್ಲ ಮುಗ್ದಿದೆ. ಇವಾಗ ಲಕ್ಷ್ಮಿಯ ಕೈಗಳಿಗೆ ನಾನಿಲ್ಲಿ ಬಳೆನ ತೊಡಿಸ್ತಾ ಇದ್ದೇನೆ. ನೆಕ್ಸ್ಟ್ ಜಡೆನ ಹಾಕಾದ್ಮೇಲೆ ಇದಕ್ಕೆ ನಾನಿಲ್ಲಿ ಹಾರವನ್ನ ಹಾಕೊಂಡಿದ್ದೇನೆ. ನೆಕ್ಸ್ಟ್ ನಾನಿಲ್ಲಿ ಒಂದು ಹೂವಿನ ಹಾರದಿಂದ ಲಕ್ಷ್ಮಿಯನ್ನ ಅಲಂಕರಿಸ್ಕೊಂಡಿದ್ದೇನೆ. ಹಾಗೇನೆ ನೆಕ್ಸ್ಟ್ ಕಳಸಕ್ಕೆ ನಾನಿಲ್ಲಿ ತೆಂಗಿನಕಾಯಿ ಇಟ್ಟು ಅದಕ್ಕೆ ಲಕ್ಷ್ಮಿಯ ಮುಖವಾಡವನ್ನ ಕಟ್ಕೊಳ್ತಾ ಇದ್ದೇನೆ. ನೋಡಿ ಇವಾಗ ಲಕ್ಷ್ಮಿ ಎಷ್ಟು ಅಂದವಾಗಿ ಕಾಣಿಸ್ತಾ ಇದ್ದಾರೆ ಅಂತ. ಇವತ್ತಿನ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೇನೆ ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ಹಾಗೇನೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸು ಹಾಗೇನೆ ರಿಲೇಟಿವ್ಸ್ಗೂ ಕೂಡ ಇದನ್ನ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. Thank you so much for watching.